ನಿಮಗೆ ಒಂದು ವರ್ಷ ಮುಂಚೆ ಬಂದು ಬ್ರೋ ರಯನ್ ಗಾಸ್ಲಿಂಗ್ ಗೋಸ್ಟ್ ರೈಡರ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ ನಿಮ್ಗೆ ಹೇಳಿದ್ರೆ ನಿಮಗೆ ಅನ್ಸುತ್ತೆ ಅಯ್ಯೋ ಹೋಗ ಹುಚ್ಚ ಇದೆಲ್ಲ ರೂಮರ್ ಅಂತ ನೀವು ಹೇಳ್ಬಹುದು. ಮಾರ್ವೆಲ್ ಅವರು ಗೋಸ್ಟ್ ರೈಡರ್ ಕ್ಯಾರೆಕ್ಟರ್ಗೆ ಆಕ್ಟರ್ನ ಯಾವಾಗಲೂ ಫಿಕ್ಸ್ ಮಾಡಿದಾರಂತೆ. ಯಾರು ಇರಬಹುದು ಮಾರ್ವೆಲ್ನ ಗೋಸ್ಟ್ ರೈಡರ್? ಅಂಡ್ ಅದು ಬೇರೆ ಯಾರು ಅಲ್ಲ, ನಮ್ಮ ರಯನ್ ಗಾಸ್ಲಿಂಗ್ ಅವರು. ಅಂಡ್ ಗೆಸ್ ವಾಟ್ ಈಗೇನಾಗಿದೆ ಅಂತ. ಸೊ ಗೋಸ್ಟ್ ರೈಡರ್ ಇಂದ ಡೂಮ್ಸ್ಡೇ ಮೂವಿಯ ಟ್ರೈಲರ್ ವರೆಗೂ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ಏನೆಲ್ಲ ಆಯಿತು ಅಂತ ಈ ವಿಡಿಯೋ ಮಾತಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾನು ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಇವತ್ತು ಬೆಳಗ್ಗೆ ನಮ್ಮ ಮಾರ್ವೆಲ್ ಅವರ ಆಲ್ ಎಕ್ಸ್ ಪ್ಯಾನಲ್ ಇತ್ತು. ಆ್ಯಂಡ್ ಆ ಪ್ಯಾನಲ್ನ ಸ್ವತಃ ಮಾರ್ವೆಲ್ನ ಪ್ರೆಸಿಡೆಂಟ್ ಆದ ಕೆವಿನ್ ಫ್ಯಾಗಿ ಅವರೇ ಹೋಸ್ಟ್ ಮಾಡಿದ್ರು. ಆ್ಯಂಡ್ ಅಷ್ಟು ಬೇಗ ನಮಗೆ ಮಾರ್ವೆಲ್ ಅವರ 2028ನ ಮೂವಿ ಸ್ಲೇಟ್ ಕಂಪ್ಲೀಟಾಗಿ ರಿವೀಲ್ ಆಗಿದೆ. ಸೊ ಜುಲೈಯಲ್ಲಿ ನಮಗೆ ನಮ್ಮ ಥಂಡರ್ಬೋಲ್ಟ್ಸ್ ಮೂವಿಯ ಡೈರೆಕ್ಟರ್ ಆದ ಜೇಕ್ ಶ್ರೈಯರ್ ಅವರ ಎಕ್ಸ್ಮೆನ್ ರೀಬೂಟೆ ಫಿಲಮ್ ಸಿಗ್ತಾ ಇದೆ. ಇನ್ನು ಅಕ್ಟೋಬರ್ ಮೇ ಬಿ ಹ್ಯಾಲೋವಿನ್ ಟೈಮಲ್ಲಿ ನಮ್ಮ ಡೆಡ್ಪೂಲ್ ಅಂಡ್ ವಾಲ್ವರಿನ್ ಮೂವಿಯ ಡೈರೆಕ್ಟರ್ ಆದ ಶಾನ್ ಲೆವೈ ಜೊತೆಗೆ ನಮ್ಮ ರಯನ್ ಗಾಸ್ಲಿಂಗ್ ಸ್ಟಾರಿಂಗ್ ನಮ್ಮ ಗೋಸ್ಟ್ ರೈಡರ್ ಮೂವಿ ಬರ್ತದೆ. ಇನ್ನು ಡಿಸೆಂಬರ್ 18th ಡೈರೆಕ್ಟರ್ ಆದ ರಯನ್ ಕೂಗ್ಲರ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆದ ಬ್ಲ್ಯಾಕ್ ಪ್ಯಾಂಥರ್ 3 ರಿಲೀಸ್ ಆಗ್ತದೆ. ಸೊ ಮಾರ್ವೆಲ್ ಅವರು ಅಷ್ಟು ಬೇಗ ಯಾವುದೇ ಟೈಮ್ ವೇಸ್ಟ್ ಮಾಡ್ದಿರ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮೂವಿ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ದಾರೆ. ಆ್ಯಂಡ್ ಈಗ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ಏನೆಲ್ಲ ಆಯಿತು ಅಂತ ಒಂದೊಂದಾಗಿ ಮಾತಾಡೋಣ. ಸೊ ಮೊದಲು ಮಾರ್ವೆಲ್ನ ಪ್ರೆಸಿಡೆಂಟ್ ಆದ ನಮ್ಮ ಕೆವಿನ್ ಫ್ಯಾಗಿ ಅವರು ಬಂದರು. ಆ್ಯಂಡ್ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಟ್ರೈಲರ್ನ ತೋರಿಸಿದ್ರು. ಆದರೆ ಪಬ್ಲಿಕ್ಗೆಲ್ಲ ಅಲ್ಲಿರೋರ್ಗೆ ಮಾತ್ರ. ಆ್ಯಂಡ್ ಅದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ ನಮ್ಮ ಡೂಮ್ ಯಾಕೆ ಇವೆಲ್ಲ ಕೂಡ ಮಾಡ್ತಿದ್ದಾನೆ ಅಂತ. ಯಾಕಂದರೆ ಅದರಲ್ಲಿ ನಮ್ಮ ಸೂ ಸ್ಟಾರ್ಮ್ ರಿವೀಲ್ ಮಾಡ್ತಾಳೆ ನಮ್ಮ ಡೂಮ್ ಮೊದಲು ಹೇಗಿದ್ದ, ಎಷ್ಟು ಫ್ರೆಂಡ್ಲಿ ಆಗಿದ್ದ, ಆ್ಯಂಡ್ ಯಾವಾಗ ಒಂದು ಮೇಜರ್ ಇನ್ಸಿಡೆಂಟಿಂದ ನಮ್ಮ ಡೂಮ್ ಏನೆಲ್ಲ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತ. ಈ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ನಿಜಕ್ಕೂ ತುಂಬ ಇದೆ. ಯಾಕಂದರೆ ಇದರಲ್ಲಿ ನಾವು ನಮ್ಮ ಫ್ರ್ಯಾಂಕ್ಲಿನ್ ಆಗಿರಲಿ, ನಮ್ಮ ಲವ್ ಆಗಿರಲಿ ಇಬ್ಬರು ಕೂಡ ನೋಡ್ತೀವಿ ನಾವು. ಆ್ಯಂಡ್ ಅಷ್ಟೇ ಅಲ್ಲ, ಡಾಕ್ಟರ್ ಡೂಮ್ನ ಪವರ್ಸ್ ಕೂಡ ನೋಡ್ತೀವಿ. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಇನ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಒಂದು ಸ್ಪೆಸಿಫಿಕ್ ಸೀನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಆ ಒಂದು ಸೀನಲ್ಲಿ ನಮ್ಮ ರೀಡ್ ರಿಚರ್ಡ್ಸ್ಗೆ ಗೊತ್ತಾಗತ್ತೆ ಇವೆಲ್ಲ ಕೂಡ ಮಾಡಿರೋದು ನಮ್ಮ ಡಾಕ್ಟರ್ ಡೂಮ್ ಅಂತ. ಸೊ ಆಗ ನಮ್ಮ ರೀಡ್ ರಿಚರ್ಡ್ಸ್ ಡಾಕ್ಟರ್ ಡೂಮ್ ಹತ್ರ ಹೋಗಿ ಇವೆಲ್ಲ ನೀನೇ ಮಾಡಿದ್ದ ಆನ್ಸರ್ ಮೀ ಅಂತ ಕೇಳ್ಕೊತಾನೆ. ಆ್ಯಂಡ್ ಆಗ ಡಾಕ್ಟರ್ ಡೂಮ್ ಒನ್ ಆಫ್ ದ ಬೆಸ್ಟ್ ಲೈನ್ಸ್ ಕೊಡ್ತಾನೆ. ಆ್ಯಂಡ್ ಅದು ಬಂದು ಆಲ್ ದಿಸ್ ಪೀಪಲ್ ಹ್ಯಾವ್ ಲಿವ್ ದ ಸ್ಟೋಲನ್ ಲೈಫ್ ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಗಿವ್ ದೆಮ್ ಬ್ಯಾಕ್. ಕ್ರೇಜಿ ಲೈನ್ ಮಾತ್ರ, ಕ್ರೇಜಿ. ಆ್ಯಂಡ್ ಅದಾದಮೇಲೆ ನಮ್ಮ ರೂಸೋಸ್ ಬರ್ತಾರೆ. ಆ್ಯಂಡ್ ಅವ್ರು ಬಂದು ಎಂಟೈರ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕ್ಯಾಸ್ಟ್ನ ರಿವೀಲ್ ಮಾಡ್ತಾರೆ. ಆದರೆ ಅದರಲ್ಲಿ ನಮ್ಮ ಕ್ರಿಸ್ ಹೆಮ್ಸ್ವರ್ತ್ ಆಗಿರಲಿ, ನಮ್ಮ ನೈಟ್ ಕ್ರಾಲರ್ ಆಗಿರಲಿ ಇಬ್ಬರು ಕೂಡ ಕಾಣಿಸಲ್ಲ. ಆದರೆ ಇದ್ರ ಜೊತೆಗೆ ನನ್ನ ಫೇವ್ರೆಟ್ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅಂದರೆ ನಮ್ಮ ಏಲಿ ಆಟಗಳು ಕೂಡ ಬರ್ತಾರೆ. ಆ್ಯಂಡ್ ಇದರಿಂದ ಕನ್ಫರ್ಮ್ ಆಯಿತು ಕ್ಯಾಪ್ಟನ್ ಕಾರ್ಟರ್ ಈಸ್ ಇನ್ ಡೂಮ್ಸ್ಡೇ. ಆದರೆ ಪ್ಲೀಸ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಥರ ಬರೀ 5 ನಿಮಿಷಕ್ಕೆ ಸಾಯಿಸೋಕೆ ಹೋಗ್ಬೇಡಿ. ಇದ್ರ ಜೊತೆಗೆ ನಮ್ಮ ಆಡಿಯನ್ಸಲ್ಲಿ ನಮ್ಮ ರಯನ್ ರೆನಾಲ್ಡ್ಸ್ ಅಂದರೆ ನಮ್ಮ ಡೆಡ್ಪೂಲ್ ಕೂಡ ಕಾಣಿಸ್ಕೊತಾನೆ. ಆ್ಯಂಡ್ ನಮ್ಮ ಡೆಡ್ಪೂಲ್ ನಮ್ಮ ಆ್ಯಂಟ್ ಮ್ಯಾನ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾನೆ, ಲೈಕ್ ಥಾರ್ ಯಾಕೆ ಕಲ್ತಿದ್ದ ಅಂತ. ಸೊ ಈ ಸೀನ್ನ ಸ್ಪೆಸಿಫಿಕ್ ಆಗಿ ನನಗನ್ಸೋ ಪ್ರಕಾರ ಅವೆಂಜರ್ಸ್ ಸೀಕ್ರೆಟ್ ವಾರ್ಸಲ್ಲಿ ಇದ್ದೇ ಇರುತ್ತೆ ಅನಿಸುತ್ತೆ. ಜೊತೆಗೆ ಡೆಡ್ಪೂಲ್ ಏನಾದರೂ ಈ ಮೂವಿಯಲ್ಲಿ ಕಾಣಿಸ್ಕೊತಾನ ಅಂತ ಲೈಟಾಗಿ ಟೀಸ್ ಕೊಟ್ಟಿದ್ರು. ಆ್ಯಂಡ್ ಆಫ್ಕೋರ್ಸ್ ನಮಗೆ ಗೊತ್ತು ಈ ಮೂವಿಯಲ್ಲಿ ನಮ್ಮ ಡೆಡ್ಪೂಲ್ ಆಗಿರಲಿ ಅಥವಾ ನಮ್ಮ ವಾಲ್ವರಿನ್ ಆಗಿರಲಿ ಈ ಮೂವಿಯಲ್ಲಿ ಕಾಣಿಸ್ಕೊತಾನ ಅಂತ. ಆ್ಯಂಡ್ ಅಷ್ಟೇ ಅಲ್ಲ, ಸ್ವತಃ ರಯನ್ ರೆನಾಲ್ಡ್ಸ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ದಟ್ ಡೆಡ್ಪೂಲ್ 4 ಈಗ ವರ್ಕಿಂಗಲ್ಲಿದೆ ಅಂತ. ಎಸ್ ಓಕೆ. ಸೊ ಒಂದು ಇಂಟರ್ವ್ಯೂಯಲ್ಲಿ ಸ್ವತಃ ರಯನ್ ರೆನಾಲ್ಡ್ಸ್ ಅವರೇ ಕನ್ಫರ್ಮ್ ಮಾಡಿದ್ರು ದಟ್ ಡೆಡ್ಪೂಲ್ 4 ಈಗ ರೈಟಿಂಗ್ ಸ್ಟೇಜ್ ಆಗಿದೆ. ಸೊ ಮೇ ಬಿ 2028 ಅಥವಾ 2029ಗೆ ನಮಗೆ ಡೆಡ್ಪೂಲ್ 4 ಮೂವಿ ಬರೋ ಚಾನ್ಸಸ್ ಇದೆ ಅಂತ. ಆ್ಯಂಡ್ ಈ ಮೂವಿ ಬಗ್ಗೆ ನಮ್ಮ ರಯನ್ ರೆನಾಲ್ಡ್ಸ್ ಅವರು ಮೇಜರ್ ಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಂದು ಈ ಇವೆಂಟಲ್ಲಿ ನಮ್ಮ ಡೆಡ್ಪೂಲ್ನ ಕಾಸ್ಟ್ಯೂಮ್. ಯಾಕಂದರೆ ಈ ಕಾಸ್ಟ್ಯೂಮ್ ಮಾರ್ವೆಲ್ ಕಾಮಿಕ್ಸಲ್ಲಿ ಎಕ್ಸ್ಫೋರ್ಸ್ನ ಕಾಸ್ಟ್ಯೂಮ್ ಆಗಿರುತ್ತೆ. ಆ್ಯಂಡ್ ಇದರಿಂದ ಕನ್ಫರ್ಮ್ ಆಗುತ್ತೆ ದಟ್ ಡೆಡ್ಪೂಲ್ 4 ಮೂವಿಯಲ್ಲಿ ಡೆಡ್ಪೂಲ್ದೇ ಒಂದು ಹೊಸ ಟೀಮ್ ಇರುತ್ತೆ. ಆ್ಯಂಡ್ ಆ ಟೀಮ್ನ ನಮ್ಮ ಡೆಡ್ಪೂಲ್ ಅವರು ಎಕ್ಸ್ಫೋರ್ಸ್ ಅಂತ ಕರೀತಾರೆ. ಮುಂದೆ ನಮ್ಮ ಪನಿಷರ್ ಬಂದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಟ್ಟರು. ಇದಾದಮೇಲೆ ನಮ್ಮ ಕೆವಿನ್ ಫ್ಯಾಗಿ ಅವರು ವಿಷನ್ ಕ್ವೆಸ್ಟ್ ಬಗ್ಗೆ ಮಾತಾಡ್ತಾರೆ. ಸೊ ಇದು ಬಂದು ನಮ್ಮ ವ್ಯಾನರ್ ಟ್ರಿಲೋಜಿಗೆ ಒಂದು ಕೊನೆ ಸೀರೀಸ್ ಆಗಿರೋದಂತ. ಆ್ಯಂಡ್ ಇದಾದಮೇಲೆ ದ ಬಿಗ್ ಗನ್ ಶುರು ಆಯಿತು. ಸಡನ್ ಆಗಿ ಆಡಿಯನ್ಸಲ್ಲಿ ಒಬ್ಬ ಬಂದು ನಮ್ಮ ಕೆವಿನ್ ಫ್ಯಾಗಿ ಕೇಳ್ತಾನೆ ಗೋಸ್ಟ್ ರೈಡರ್ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ. ಆ್ಯಂಡ್ ಆಗ ಸಡನ್ ಆಗಿ ಲೈಟ್ಸ್ ಡಿಮ್ ಆಗುತ್ತೆ, ಲೈಟ್ಸ್ ಆಫ್ ಆಗುತ್ತೆ. ಆ್ಯಂಡ್ ದೆನ್
ನೋಡಿದ್ರೆ ನಮ್ಮ ರಯನ್ ಗಾಸ್ಲಿಂಗು ಕಾಣಿಸ್ಕೊತಾರೆ ಆನ್ ಸ್ಕ್ರೀನಲ್ಲಿ ಗೋಸ್ಟ್ ರೈಡರ್ ಮೂವಿಯ ಟೈಟಲ್ ಕಾಣಿಸ್ಕೊತ್ತೆ. ಸೊ ಇಲ್ಲಿಂದ ಮಿಡ್ ನೈಟ್ ಸನ್ಸ್ನ ಟೀಮ್ ಸೆಟಪ್ ಆಗುತ್ತೆ, ನಮ್ಮ ಮೆಫೆಸ್ಟೋ ವಾಪಸ್ ಬರ್ತಾನೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಒಂದು ಮಿಡ್ ನೈಟ್ ಸನ್ಸ್ ಟೀಮ್ಗೆ ನಮ್ಮ ಮೆಫೆಸ್ಟೋ ಬಿಗ್ ಬ್ಯಾಡ್ ವಿಲನ್ ಆಗ್ತಾನೆ. ಸೊ ಇಲ್ಲಿಂದ ನಾವು ಮಾರ್ವೆಲ್ನ ಒಂದು ಹೊಸ ಫೇಸ್ ಆದ ಸೂಪರ್ ನ್ಯಾಚುರಲ್ ಫೇಸ್ ಹಾರರ್ ಸೈಡ್ ನೋಡ್ತೀವಿ. ಈ ಟೀಮ್ನ ನಮ್ಮ ಬ್ಲೇಡ್ ಆ್ಯಕ್ಚುಲಿ ಲೀಡ್ ಮಾಡಬೇಕಾಗಿತ್ತು. ಯಾಕಂದರೆ ನಿಮಗೆ ಗೊತ್ತಿದ್ದರೆ 2019 ಇದೇ ಜಾಗದಲ್ಲಿ ಬ್ಲೇಡ್ ಮೂವಿ ಅನೌನ್ಸ್ ಆಗಿತ್ತು. ಆ ಮೂವಿಗೆ 4 ರೈಟರ್ಸ್ ಚೇಂಜ್ ಆದರು, 2-3 ಡೈರೆಕ್ಟರ್ಸ್ ಚೇಂಜ್ ಆದರು. ಆದರೆ ಇಲ್ಲಿವರೆಗೂ ಮೂವಿ ಶುರುನೇ ಆಗಿಲ್ಲ. ಅದರಿಂದನೇ ಈಗ ಈ ಒಂದು ಮಿಡ್ ನೈಟ್ ಸನ್ಸ್ನ ಟೀಮ್ನ ಲೀಡ್ ಮಾಡೋದು ನಮ್ಮ ಗೋಸ್ಟ್ ರೈಡರ್. ಸೊ ಈ ಟೀಮಲ್ಲಿ ನಾವು ವಾಂಗ್, ಬ್ಲೇಡ್, ನಮ್ಮ ಗೋಸ್ಟ್ ರೈಡರ್, ಮೂನ್ ನೈಟ್, ಮ್ಯಾನ್ ಥಿಂಗ್, ಎಲ್ಸಾ ಬ್ಲೆಡ್ ಸ್ಟೋನ್ ಇವರೆಲ್ಲ ನೋಡ್ಬಹುದು ನಾವು. ಇನ್ನು ಡೈರೆಕ್ಟರ್ ಆದ ನಮ್ಮ ಶಾನ್ ಲೆವಿ ಬಗ್ಗೆ ಮಾತಾಡಬೇಕಾ? ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್, ಸ್ಟ್ರೇಂಜರ್ ಥಿಂಗ್ಸ್ ಅಂತ ಒಂದು ಕ್ರೇಜಿ ಎಪಿಸೋಡ್ಸ್ ಮತ್ತು ಮೂವೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಈಗ ಡಿಸ್ನಿ ಕಡೆಯಿಂದ ಒಂದು ಹೊಸ ಸ್ಟಾರ್ ವಾರ್ಸ್ ಮೂವಿ ಬರ್ತಿದೆ. ಆ್ಯಂಡ್ ಆ ಮೂವಿಯ ಹೀರೋ ಬೇರೆ ಯಾರೂ ಅಲ್ಲ, ನಮ್ಮ ರಯನ್ ಗಾಸ್ಲಿಂಗ್. ಸೊ ಇದರಿಂದನೇ ನಮ್ಮ ಡಿಸ್ನಿ ಅವರು ಇದೇ ಒಂದು ಕಾಂಬಿನೇಷನ್ನ ಈಗ MCU ಕೂಡ ಕರ್ಕೊಂಡ್ಬರ್ತಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ಕೆವಿನ್ ಫ್ಯಾಗಿ ಅವರು ಡೈರೆಕ್ಟರ್ ಆದ ರಯನ್ ಕೂಗ್ಲನ್ನ ಕರೀತಾರೆ. ಜೊತೆಗೆ ನಮ್ಮ ಇಡೀ ಬ್ಲ್ಯಾಕ್ ಪ್ಯಾಂಥರ್ ಕ್ಯಾಸ್ಟ್ನ ನೋಡ್ತೀವಿ. ಆ್ಯಂಡ್ ಆಗ ರಯನ್ ಕೂಗ್ಲರ್ ನಮ್ಮ ಒಂದು ಹೊಸ ಬ್ಲ್ಯಾಕ್ ಪ್ಯಾಂಥರ್ನ ರಿವೀಲ್ ಮಾಡ್ತಾನೆ. ಆ್ಯಂಡ್ ದಟ್ ಈಸ್ ಡೇವಿಡ್ ಜಾನ್ಸನ್. ಸೊ ಇವನ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ರಿಸರ್ಚ್ ಮಾಡುವಾಗ ನನಗೆ ಗೊತ್ತಾಯಿತು ಇವನು ಏಲಿಯನ್ ಮತ್ತು ದ ಲಾಂಗ್ ವಾಕ್ ಅಂತ ಒಂದು ದೊಡ್ಡ ಮೂವಿದಲ್ಲಿ ಆ್ಯಕ್ಟ್ ಮಾಡ್ಯಾನ ಅಂತ. ಆದರೆ ನಿಮಗೆ ಅನ್ನಿಸ್ತಾ ಇಲ್ವಾ ಇವ್ನು ನೋಡೋಕೆ ತುಂಬ ಯಂಗ್ ಆಗಿದ್ದಾನೆ ಅಂತ? ಎಸ್, ಯಾಕಂದರೆ ಇವನು ನಮ್ಮ ಬೇರೆ ಯೂನಿವರ್ಸ್ನ ಬ್ಲ್ಯಾಕ್ ಪ್ಯಾಂಥರ್ ಅಲ್ಲ, ಇವನು ಸ್ವತಃ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ನ ಮಗ ಆಗಿರ್ತಾನೆ. ಸೊ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮೂವಿ ಆದಮೇಲೆ ಒಂದು ದೊಡ್ಡ ಟೈಮ್ ಜಂಪ್ ನೋಡ್ತೀವಿ. ಆ್ಯಂಡ್ ಅದರಿಂದನೇ ನಮ್ಮ ಟಿಚಾಲ ಈಗ ದೊಡ್ಡನಾಗಿರೋದು. ಸೊ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಮಾತ್ರ ಕ್ರೇಜಿ ಆಗಿತ್ತು. ಆ್ಯಂಡ್ ಇಷ್ಟೇ ಅಲ್ಲ, ನೆಕ್ಸ್ಟ್ ಮಂತ್ ಡಿಸ್ನಿ ಕಡೆಯಿಂದ D23 ಇವೆಂಟ್ ಇದೆ. ಸೊ ಅಲ್ಲೂ ಕೂಡ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.